ಗಣಧರ ಪೂಜ್ಯನೇ ಇಂದ್ರಭೂತಿ ಗೌತಮನೇ ಹೊಮ್ಮಿ ಹೋದ ಸ್ವಾಮಿಯ ದಿವ್ಯ ಧ್ವನಿ ಈ ನಿಮ್ಮ ನೆಪದಲ್ಲಿ ಅಂತೆ ಪ್ರಾರ್ಥಿಸುವೆ ನಿಮ್ಮನು ಅನುಗ್ರಹಿಸಿ ಎನ್ನನು ಅರುಹಲೆಂದ ದೇವನರುಹಿದ ತ್ರಿಷಷ್ಟಿ ಶಲಾಕಾ ಪುರುಷರ ಪುರಾಣವನು ಅರ್ಥವತ್ತಾಗಿ ಮತ್ತ ಜಿನೇಂದ್ರ ಸ್ವಾಮಿಯ ಧರ್ಮೋಪದೇಶವನು ವಿವರವಾಗಿ ಎಚ್ಚರಿಸುವಿರಿ ನೀವು ಜಗವನ್ನು ಅಜ್ಞಾನ ನಿದ್ರೆಯಿಂದಲೇ ಅರಳಿಸುವಂತೆ ಮೊಗ್ಗಾದ ಕಮಲ ಸಮೂಹವನು ರವಿತೇಜನು ತನ್ನ ಉದಯದಿಂದಲೇ ತುಂಬಿಹವು ಫಲಪುಷ್ಪಗಳು ತರುಲತೆಯಲಿ ಕೋಡಿ ನಲಿದಿಹವು ಕ್ರೂರ ಮೃಗಗಳು ಸಾಧುತನದಿ ಮಹಾಸ್ವಾಮಿಯವನ ಮಹಿಮೆಯಿಂದಲೀ ಮುನಿಶ್ರೇಷ್ಠನೇ ಆರ್ಜಿಸಿಹೆ ನಾನು ಅಪಾರ ಪಾಪವನು ಎನ್ನ ಅಜ್ಞಾನದಿಂದ ಹಿಂಸೆ ವಚನೆ ಅನ್ವಂಚನೆ ಅನೃತ ಅನ್ಯಾಯ ಅಕ್ರಮ ಸಿಗಮನವಿತ್ಯಾದಿ ದುಷ್ಟ ಕಾರ್ಯಗಳವನೆಸಗಿ ಆನಂದಿಸಿರಲಂತೆಯೇ ನಾನು ಪ್ರಬಲ ಮಿಥ್ಯಾ ಕರ್ಮದಿಂದಲಾ ಮುನಿವರ್ಯನ ಹಿಂಸೆಯನ್ನು ಪ್ರಾಪ್ತವಾಗಿಹುದೆನಗೆ ನರಕ ಗತಿಯ ಆಯುಷ್ಯ ಕರ್ಮ ಬಂಧವೋ ಅಂತಹೇ ಅರುಹೆನಗೆ ಪವಿತ್ರವಹ ಪುರಾಣ ಪುರುಷರ ಕಥೆಯನು ಮತ್ತ ಧರ್ಮೋಪದೇಶವನು ಪರಿಹರಿಸಿರೆನ್ನ ಅನಗರಾಶಿಯನು ಪ್ರಾರ್ಥಿಸಿ ಎಂತು ಗೌತಮ ಗಣಧರನನು ಬಳಿಕ ವಂದಿಸಿ ಅಲ್ಲಿದ್ದ ಸಮಸ್ತರಿಗೂ ಆಸೀನನಾಥನು ಸಮವಸರಣದ ನಿಯೋಜಿತ ಕೋಷ್ಟದಲ ಶ್ರೇಣಿಕನು ಒದಗಿತಾನಂದವು ಶ್ರೇಣಿಕನ ಮಾತಿಂದ ಅಲ್ಲಿದ್ದ ಮುನಿಗಳಿಗೆ ಸುರಿದಂತೆ ಮಳೆಯು ಕಾನನ ಕೆಲೆಬಿಸಿದಂತೆ ಬಿಸಿಲು ಹಿಮ ಪ್ರದೇಶಕ್ಕೆ. ಶ್ರೇಣಿಕ ಮಹಾರಾಜರು ವಿಜ್ಞಾಪನೆಯನ್ನು ಮಾಡ್ತಾ ಇದ್ದರಂತೆ ಗಣಧರರಿಗೆ, ಗೌತಮರಿಗೆ. ಗಣಧರ ಪೂಜ್ಯನೇ, ಇಂದ್ರಭೂತಿ ಗೌತಮನೇ, ಈಗ ಸ್ವಾಮಿಯ ದಿವ್ಯ ಧ್ವನಿ ಉಂಟಾಗಿದೆ. ನಿಮ್ಮ ನೆಪದಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ನೀವು ಅನುಗ್ರಹಿಸಬೇಕು. ನನಗೆ ತ್ರಿಷಷ್ಟಿ 63 ಮಹಾಪುರುಷರ ಪುರಾಣವನ್ನು ನನಗೆ ತಿಳಿಸಬೇಕು. ತ್ರಿಷಷ್ಟಿ ಶಲಾಕ ಪುರುಷರ ಕಥೆಯನ್ನು ನನಗೆ ಹೇಳಬೇಕು. ಜಿನೇಂದ್ರ ಸ್ವಾಮಿಯ ಧರ್ಮೋಪದೇಶವನ್ನು ವಿವರವಾಗಿ ನೀವು ನನಗೆ ಹೇಳಬೇಕು. ನಾ ಈ ಜಗವೆಲ್ಲ ಅಜ್ಞಾನದ ನಿದ್ರೆಯಲ್ಲಿ ಮುಳುಗಿರುವಾಗ ಮೊಗ್ಗಾದ ಕಮಲ ಸೂರ್ಯನನ್ನು ನೋಡಿದ ತಕ್ಷಣ ಉದಯದಲ್ಲಿ ಅರಳುವ ಹಾಗೆ, ಫಲಪುಷ್ಪಗಳು ತರುಲತೆಯಲ್ಲಿ ಅರಳುವ ಹಾಗೆ, ಆ ಕ್ರೂರ ಮೃಗಗಳು ಕೂಡ ಸಾಧುತನದಲ್ಲಿ ಆ ಮಹಾಸ್ವಾಮಿ ಮಹಿಮೆಯಿಂದ ಅವು ಕೂಡ ಮಾಧುರ್ಯ ಭಾವವನ್ನು ತಾಳಿದ್ದಾವೆ. ಮುನಿಶ್ರೇಷ್ಠ, ನಾನು ಬಹಳ ಪಾಪಗಳನ್ನು ಮಾಡಿದ್ದೇನೆ. ನನ್ನ ಜ್ಞಾನದಿಂದ ಹಿಂಸೆ, ವಂಚನೆ, ಅನೃತ, ಅಕ್ರಮ, ಸ್ತ್ರೀಗಮನ ಎಲ್ಲ ದುಷ್ಟ ಕಾರ್ಯಗಳನ್ನು ನಾನು ಮಾಡಿದ್ದೇನೆ. ಮತ್ತು ಮಿಥ್ಯಾದೃಷ್ಟಿಯಾಗಿ ನಾನು ಮುನಿವರಿಯರಿಗೆ ಹಿಂಸೆಯನ್ನು ಕೂಡ ಕೊಟ್ಬಿಟ್ಟಿದ್ದೀನಿ. ಇದರಿಂದ ನನ್ನ ನರಕಗತಿ ಆಯುಷ್ಯ ಕರ್ಮ ಬಂದಾಗಿದೆ. ಆದ್ದರಿಂದ ನೀವು ನನಗೆ ಆ ಪವಿತ್ರ ಪುರಾಣ ಮಹಾ ತ್ರಿಷಷ್ಟಿ ಶಲಾಕ ಪುರುಷರ ಕಥೆಯನ್ನು ನೀವು ಹೇಳಬೇಕು. ಧರ್ಮೋಪದೇಶವನ್ನು ಹೇಳಿ ನನ್ನ ಅನಗ ಪಾಪರಾಶಿಯನ್ನು ದೂರ ಮಾಡಬೇಕು ಅಂಥೇಳಿ ಪ್ರಾರ್ಥನೆ ಮಾಡ್ತಾನೆ. ಆಗ ಗೌತಮಧರನಿಗೆ ತದನಂತರ ಶ್ರೇಣಿಕ ಆ ರೀತಿ ಪ್ರಾರ್ಥನೆ ಮಾಡಿ ಗೌತಮ ಗಣಧರರಿಗೂ ಕೂಡ ವಂದಿಸಿ, ಆ ಸಮವಸರಣದ ಭವ್ಯ ಜೀವಿಗಳೆಲ್ಲರಿಗೂ ಕೂಡ ಹೋಗಿ ವಂದಿಸಿ ತನ್ನ ಕೋಷ್ಟಕದಲ್ಲಿ, ಆ ಸಮವಸರಣದ ನಿಯೋಜಿತ ಕೋಷ್ಟಕದಲ್ಲಿ ಹೋಗಿ ಕುಳಿತುಕೊಳ್ತೇನೆ. ಬಳಿಕ ಒದಗಿತ ಆನಂದವೋ. ಈ ಶ್ರೇಣಿಕನ ಮಾತಿನಿಂದ ಅಲ್ಲಿದ್ದ ಮುನಿಗಳಿಗೆ ಮಳೆಯ ಕಾನನಕ್ಕೆ, ಕಾಡಿನಲ್ಲಿ ಹೇಗೆ ಮಳೆ ಬೀಳುತ್ತೋ ಹಾಗೆ ಬಿಸಿಲು, ಹಿಮ ಪ್ರದೇಶದಲ್ಲಿ ಬಿಸಿಲು ಉಂಟಾದಾಗ ಏನಾಗ್ತದೋ ಅದೇ ಭಾವ
ಉಂಟಾಗ್ತದಂತೆ. ಅಬ್ಬಾ ಡಾಕ್ಟರ್ ಲತಾ ರಾಜಶೇಖರ್ ಅವರ ಮಹಾವೀರ ಮಹಾದರ್ಶನದ ಮೋಕ್ಷ ಕಲ್ಯಾಣ ಸಂಪುಟ